ಶುಭೋದಯ ಎಲ್ಲರಿಗೂ. ನಾನು ಬೆಳಿಗ್ಗೆ ಲಾಗೆ ಸ್ಟಾರ್ಟ್ ಮಾಡಿರಲಿಲ್ಲ, ಆಲ್ರೆಡಿ ಪಾರ್ಸಲ್ ಬಂದಿದೆ. ಚರಿತ್ ಅವರಿಗಾಗಿ ಒಂದು ಪಾರ್ಸಲ್ ಬಂದಿದೆ, ಅದನ್ನು ಇವಾಗ ಓಪನ್ ಮಾಡಿ ತೋರಿಸ್ಬೇಕು ದೇವ್ರಿಗೆ. ಕಾಯ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ತೆಗಿ. ಅಬ್ಬಾ ಎಂಥ ಪ್ಯಾಕಿಂಗ್! ಫ್ಲಿಪ್ಕಾರ್ಟ್. ಅಯ್ಯೋ ನಿಮ್ಮ ನಮ್ಮನ್ನೇ ಬೈತದ. ಸೊಳ್ಳೆ ನೋಣ ಅಂತ. ಎಲ್ಲೈತಲ್ಲ ಚರಿತ್ರೆ ಕಾಣದೇ ಐ ಕಾಮನ ಬಿಲ್ಲು. ಅಪ್ಪ ನೋಡಪ್ಪ, ಇದೆ ತೆಗಿಯ ಕವರ. ನಮ್ಮ ನೋಡ್ತೀಯಲ್ಲ ಅದು ಹೆಂಗ್ ಬಂತಿಲ್ಲ. ಅಜ್ಜಲ್ಲಿ ಅಜ್ಜಿ ಅದೇ ಕೃಷ್ಣ ಎಲ್ಲವ ಕೃಷ್ಣ ಅಲ್ಲೇ ಸರಿ ಬೈಲಿ ಅಮ್ಮ ತೋರಿಸ್ತೀವಿ. ಪಾಪಿ ಸುನ್ನಿಗೆ ತೊಟ್ಲಿಗೆ ಹಾಕದೆ ಹೊಲ್ಸಿದ್ವಿ. ಬಂದು ನೋಡೋದು ಹಂಗೆ ಗೊತ್ತಿಲ್ಲ ಏನು ಅಂತ ನನಗೂ. ಬಟ್ಟೆನೇ ಇರಬೇಕು ಬೇಬಿಗೂ ಅಂತ. ಅಪ್ಪುಜಿ ಚರಿತಂದಂಗಿದು ಬೇಬಿಗೋ. ಅವತಾರ. ನಾಳೆ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ, ಮೀನ್ಸ್ ಸ್ಯಾಟರ್ಡೇ ಏಕಾದಶಿ ಹಬ್ಬ ಇರೋದ್ರಿಂದ ಸ್ವಲ್ಪ ಪ್ರಿಪ್ರೇಷನ್ ನಡೀತಾ ಇದೆ ಮನೆಯಲ್ಲಿ. ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ನೋಡಿ, ಕಡಲೆಬೇಳೆ ರೆಡಿ ಮಾಡ್ತಿದ್ದಾರೆ. ಈ ಥರ ಮರದಲ್ಲಿ ಕೇರ್ಕೊಂಡು ಒನ್ನಾಡ್ಕೊಂಡು ಕಡಲೆ ಹಿಟ್ಟು ಮಾಡ್ಸೋಕ್ಕೋಸ್ಕರ ಕಡಲೆಬೇಳೆ ರೆಡಿ ಮಾಡ್ತಾಯಿದ್ದಾರೆ. ಹಬ್ಬಕ್ಕೆ ಬಜ್ಜಿಗೆ ಬೋಂಡಕ್ಕೆ ಕಡಲೆ ಹಿಟ್ಟು ಬೇಕಲ್ಲ, ಅದಕ್ಕೋಸ್ಕರ. ಹೀಗೆ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಹಾಕಿಸ್ಕೊಂಬರ್ಬೇಕು. ಸೊ ಪ್ರಿಪ್ರೇಷನ್ ನಡೀತಾ ಇದೆ. ಚರಿತಾ ಬೇಕು ನೋಡಿ. ನಮ್ಮನೆ ಪುಟಾಣಿ ಕರಿ ಎಷ್ಟು ಚೆನ್ನಾಗಿ ಅಮ್ಮ ಅಂತ ಕರಿತಾ ಇದೆ. ಚರಿತನ ತೋರಿಸ್ತಾ ಇದ್ದೆ ನೋಡಿ. ಇವಾಗ ಚರಿತನ ಪ್ಲೇಟ್ ಟೈಮ್. ಬ್ಯಾಟಲ್ಲಿ ಬಾಲ್ ಹೊಡಿಯೋದು ಬಿಟ್ಟು ಹಿಂಗೆ ಹೊಡ್ಕೊಂಡು ಕೂತಿದ್ದಾನೆ. ಆಟ ಆಡೋಕ್ಕೆ ಆ ಬ್ಯಾಗ್ ಬಾಕ್ಸು ಮನೇಲಿರೋ ಐಟಮ್ಸ್ ಎಲ್ಲ ಕೆಳಗಿರ್ತವೆ ನೋಡಿ. ನೋಡಿ ಅದು ಸೋಫಾ ಕೆಳಗೆ ಕಳಿಸ್ತಾ. ಎಲ್ಲೋಯ್ತು ಬಂಗಾರಿ, ಎಲ್ಲೋಯ್ತು? ಇವಾಗ ಮಿಷಿನಿಗೆ ಹಾಕಿಸ್ಕೊಂಡು ತೊಗೊಂಬಂದಿದ್ದಾರೆ ಅಪ್ಪ ಅಮ್ಮ. ಜೊತೆಗೆ ತರಕಾರಿ ತಂದಿದ್ದಾರೆ ಹಬ್ಬಕ್ಕೆ. ಕೊತ್ತಂಬರಿ ಸೊಪ್ಪು, ಮೂಲಂಗಿ ನೋಡಿ ಚೆನ್ನಾಗಿದೆ. 20 ರೂಪಾಯಿಯಿಂದ ಅರ್ಧ ಕೆಜಿ 30. ನಾನು ಮತ್ತೆ 10 ರೂಪಾಯಿ ಕೊಟ್ಟು 1/4 ಕೆಜಿ 20 ಕೊಟ್ಟು. ನೋಡಿ ಹೊಟ್ಟೆ ಮೆಣಸಿನ್ಕಾಯಿ ಬೋಂಡ ಮಾಡೋಕ್ಕೋಸ್ಕರ ಹಬ್ಬಕ್ಕೆ. ನೋಡಿ ಇದನ್ನು ಬೇಸಿನ್ ಅಂತ ಕರಿತೀವಿ. ನೀಟಾಗಿ ಸ್ವಚ್ಛಗೊಳಿಸ್ಕೊಂಡು ಇವಾಗ ಮಿಷಿನಿಗೆ ಹಾಕಿಸ್ಕೊಂಡು ಬಂದಿರೋ ಹಿಟ್ಟುಗಳನ್ನೆಲ್ಲ ಈ ಥರ ಆರಕ್ಕಿಟ್ಟಿದ್ವಿ. ಏನಕ್ಕಂದರೆ ಬಿಸಿ ಆಗಿರುತ್ತಲ್ಲ, ಸೊ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಚೆನ್ನಾಗೇ ಬಾಳಿಕೆ ಬರುತ್ತೆ ಅಂತ. ಇದು ರಾಗಿ ಹಿಟ್ಟು, ಗೋಧಿ ಹಿಟ್ಟು. ಈ ಸರಿ ಸಾಕಾಗಿದೆ. ಸರಿಯಾ 2 ತುಂಡಿಗೆ ಹಾಕಿ ಹೋಗ್ಕೊಳ್ಸಿದ್ದು. ಈಗ ಕರೆಕ್ಟ್ ಪೈಕಿ ಹಾಕಿದ್ದೀರಪ್ಪ. ನಾನು ಬರೋಲ್ಲ, ಕರೆಕ್ಟ್ ಬರೋದಂತ ಹೇಳಿ. ಯಾಕೆ ಸಾಣೆ ಹೋಗಿದ್ದು ಜೋಳದ ಈ ಥರ ಆರಿಸಿದ್ಮೇಲೆ ಅದನ್ನ ಶೋಧಿಸ್ಕೊಂಡು ಒನ್ನಾಡ್ಕೊಂಡು ನೀಟಾಗಿ ಸ್ಟೋರ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ನೋಡಿ ಹಬ್ಬದ ಊಟಕ್ಕೆ ಕಲಸಿ ರೊಟ್ಟಿ ಮಾಡುವ ಅಂತ ಹಾಕಿಸ್ಕೊಂಬಂದಿದ್ದಾರೆ.
ಇದೆಯಾ ಕಾಲಲ್ಲಿ ಒದಿಯೋಕ್ಕೆ? ಬಾ 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 ಬಾ. ಸಮೀರೇ ಅಲ್ಲಿ ನೋಡ, ಏನ್ರಿ ಸಮಾಚಾರ? ನಿಮ್ಮದು ಏಟ್ ಅನ್ಲಿಕ್ಕೇರಿ ಒಡ್ಡಪ್ಪ ಒಡ್ಡಪ್ಪ ಶಿಡೆ ಮಾಡ್ತೀನಿ ಬಾ, ಶಿಡೆ 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 ಒಡೆಪ ಒಡೆಪ ಶಿಡೆ 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 ಶಿಡೆ. ಇವಾಗ ಸಂಜೆ ಟೀ ಟೈಮ್, ನನಗೆ ಮಿಲ್ಕ್ ಟೈಮ್. ಇವಾಗ ನಮ್ಮ ದೇವರು ಚರಿತ ಅವ್ರನ್ನ ಮಲಗಿಸ್ಬಿಟ್ಟು ನಾವು ಸ್ವಲ್ಪ ಕೈಗೆ ಕರಿಮಣಿ ದಾರ ಕಟ್ಟೋದಿತ್ತು, ಆ ಕೆಲಸ ಮಾಡ್ಕೊಳ್ಳೋಣ ಇವಾಗಲೇ ಆಗೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಇವತ್ತು ಏರಿಸ್ತಾ ಇದ್ದೀನಿ ಮಣಿನ. ಬಿಳಿದು ಕಪ್ಪುದು ಎರಡೂ ಏರಿಸ್ತಾ ಇದ್ದೀನಿ. ವಾಪು ಮಲ್ಕೊಂಡಿರುವಾಗಲೇ ಕಟ್ಟಬೇಕು, ಎದ್ಮೇಲಂತೂ ಕಟ್ಟೋಕ್ಕಾಗೋದೇ ಇಲ್ಲ, ಗೊತ್ತಿರೋದೇ ವಿಷಯ. ನೋಡಿ, ಒಂದು ಕೈ ಕಟ್ಟಿದ್ದೆ, ಇನ್ನೊಂದು ಕೈ ಕಟ್ಟೋ ಅಷ್ಟರೊಳಗೆ ಎದ್ಬಿಟ್ಟ. ಇನ್ನು ಆಗಲ್ಲ ಇವಾಗ ರಾತ್ರಿ ಊಟದ ಸಮಯ. ಅಜ್ಜಿ ಅಜ್ಜ ಮೊಮ್ಮಗ ಚಪಾತಿ ಮಾಡ್ತಾ ಇದೀಯಾ ಬಂಗಾರಿ? ನಾವು ಚಪಾತಿ ಕೊಡ್ತೀವಿ ಕೊಡವ, ನಾವು ಚಪಾತಿ ಕೊಡ್ತೀವಿ, ತಾತು ಕೊಡ್ತೀವಿ ನಾವು. ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಅವರಪ್ಪ ಬರ್ತಾ ಇದ್ದಾರೆ ಇವಾಗ. ಅದಕ್ಕೆ ಅವರಪ್ಪ ಬರ್ತಿದ್ದಾರೆ ಅಂತ ಮಲಗದೆ ಕುಣಿತಾ ಇದ್ದಾನೆ. ಇನ್ನು 11 ಗಂಟೆ ಆದ್ರೂ ನೋಡಿ, ನೈಟ್ 1:15 ಇವಾಗ ಗುಮ್ಮ ಬರ್ತಾ ಇದೆ. ಅಂದರೆ ನಮ್ಮ ಯಜಮಾನ್ರ ಕಂದ ಬಂದರು, ಮಗ ಮಲ್ಕೊಂಡ. ಜೊತೆ ಚೆರಿಯವ್ರ ಲಕ್ಕಿ ಮಾಮನ ಬಂದಿದ್ದಾರೆ, ಮಾತಾಡಿಸ್ದೆ ನೋಡಿ, ಬಂದ ತಕ್ಷಣ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನಮಸ್ಕಾರ. ಬಂದಿದ್ದಾರೆ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಹಬ್ಬದ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬಾಯ್.